ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಕ್ಲಿಯರ್ ಸ್ಕಿನ್ ನಮ್ಮ ಪಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಮ್ಮ ಸ್ಕಿನ್ ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಇದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ನಾನಿಲ್ಲಿ ಅದಕ್ಕೆ 2 ಸ್ಪೂನ್ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಆದಷ್ಟು ನ್ಯಾಚುರಲ್ ಆಗಿರುವಂಥ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ಬೇಕು. ನಂತರ ನಾನಿಲ್ಲಿ 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಬಾತ್ ಪೌಡರ್ ಥರನೂ ಯೂಸ್ ಮಾಡ್ಬೋದು, ಸ್ನಾನಕ್ಕೆ ಉಪಯೋಗಿಸ್ಕೋಬೋದು. ಹಾಗೆ ನೀವಿಲ್ಲಿ ಇದರಿಂದ ಫೇಸ್ ಪ್ಯಾಕ್ ಮಾಡ್ಕೋಬೋದು, ಸ್ಕ್ರಬ್ ಮಾಡ್ಕೋಬೋದು. ಇದು ಒಂಥರ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಈ ಪೌಡರ್ನ ನೀವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ನೀವು ಮುಖಕ್ಕೆ ಇದನ್ನು ಅಪ್ಲೈ ಮಾಡೋದ್ರಿಂದ ಮತ್ತು ಇದರಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ, ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಂತರ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಪ್ರತಿದಿನ ಫೇಸ್ ವಾಶ್ ಮಾಡಿದ್ರೆ ಕೂಡ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ನಾನಿಲ್ಲಿ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಚಮಚ ಕಡಲೆ ಹಿಟ್ಟು, 2 ಚಮಚ ರಾಗಿ ಹಿಟ್ಟು, ಹಾಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಅವರೆಲ್ಲ ಪ್ರತಿದಿನ ಇದನ್ನು ಮುಖ ತೊಳೆಯೋದಾಗಿರ್ಬೋದು, ಮತ್ತು ಪಿಂಪಲ್ಸ್ ಇರೋರು, ಅನ್ಇವನ್ ಸ್ಕಿನ್ ಟೋನ್ ಆಗಿದೆ, ತುಂಬ ಟ್ಯಾನ್ ಆಗಿದೆ ಅನ್ನೋರೆಲ್ಲ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ, ಮತ್ತು ಸ್ಕಿನ್ ತುಂಬ ಡಲ್ ಆಗಿದೆ ಅನ್ನೋರು ಕೂಡ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನೀವು 1 ವಾರದಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು. ಕ್ಲಿಯರ್ ಸ್ಕಿನ್ ಆಗ್ತಾ ಬರುತ್ತೆ. ನಂತರ ನಾನಿಲ್ಲಿ ಇದಕ್ಕೆ ಕಸ್ತೂರಿ ಟರ್ಮರಿಕ್ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಅಥವಾ ನೀವು ಆನ್ಲೈನಲ್ಲೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಅದನ್ನು ನಾನಿಲ್ಲಿ 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಪುಡಿ ಇಲ್ಲ ಅಂತಂದರೆ ಮನೆಯಲ್ಲಿ ಪ್ಯೂರ್ ಆಗಿರುವಂಥ ಅರಿಶಿನ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಿಮಗೆ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಕೂಡ ನಾವು 1 ರಿಂದ 2 ಚಮಚದಷ್ಟು ಹಾಕ್ಕೋಬೇಕು. ಅರಿಶಿನ ಮಾತ್ರ ನಾವು 1 ಚಿಕ್ಕ ಚಮಚದಷ್ಟು ಹಾಕ್ಕೊಳ್ಬೇಕು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಸ್ಕಿನ್ 1 ವಾರದಲ್ಲೇ ಸಿಗುತ್ತೆ. ನೀವು ಅಂಗಡಿಯಿಂದ ತರುವಂಥ ಫೇಸ್ ವಾಶ್ನ ಕೂಡ ಯೂಸ್ ಮಾಡೋದು ಬಿಟ್ಬಿಡ್ಬೋದು, ಅಷ್ಟು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ. ಇದು ನಿಮಗೆ ಸ್ಕ್ರಬ್ ರೀತಿ, ಪ್ಯಾಕ್ ರೀತಿ ಕೂಡ ವರ್ಕ್ ಆಗುತ್ತೆ. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಇದನ್ನು ಎತ್ತಿಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಹಾಗೆ ನಾವು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಎತ್ತಿಟ್ಕೋಬೇಕು. ನಾನಿವಾಗ ಇದನ್ನು ನಿಮಗೆ ಹೇಗೆ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ರೆಗ್ಯುಲರಾಗಿ ಬೆಳಗ್ಗೆ ಟೈಮು ಫೇಸ್ ವಾಶ್ ಕೂಡ ಮಾಡ್ಕೋಬೋದು. ಇದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಕೈಯಲ್ಲೇ ಕಲಿಸ್ಕೊಂಡು ಮುಖನ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿಕೊಂಡ್ರೆ ರೆಗ್ಯುಲರಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಿವಾಗ ಇದರಿಂದ ಮೊಸರಲ್ಲಿ ಹೇಗೆ ಒಂದು ಪ್ಯಾಕ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ, ಫೇಸ್ ಪ್ಯಾಕ್ನ. ನೀವು ಇದಕ್ಕೆ ಬೇಕಿದ್ರೆ ನಿಂಬೆ ಹಣ್ಣಿನ ರಸದಲ್ಲಿ ಕೂಡ ಕಲಿಸ್ಕೊಂಡು ಹಚ್ಕೊಳ್ಬೋದು. ಹಾಗೆ ಮೊಸರು ಜೊತೆ, ಹಾಗೆ ಪ್ಲೇನ್ ನೀರು ಜೊತೆ ಕೂಡ ನೀವು ಕಲಿಸ್ಕೊಂಡು ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೋದು, ಅಥವಾ ಸ್ಕ್ರಬ್ ರೀತಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅಲೋವೆರಾ ಜೆಲ್ ಜೊತೆ ಕೂಡ ನೀವು ಇದನ್ನು ಕಲಸಿ ಅಪ್ಲೈ ಮಾಡ್ಕೋಬೋದು. ಬಟ್ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಎಲ್ಲದನ್ನು ನೀವು ನೀಟಾಗಿ ರಿಮೂವ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ರೀತಿ ರೆಡಿ ಮಾಡ್ಕೋಬೇಕು. ಇದನ್ನು ನೀವು ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಪ್ರತಿದಿನ ಈ ರೀತಿ ನೀವು ಮಾಡ್ಕೊಂಡು ಹಚ್ಕೊಳ್ಬೋದು. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ನೀವು ನಿಮ್ಮ ಫೇಸ್ ಅಥವಾ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲೆಲ್ಲ ಹಾಕ್ಕೊಂಡು ನೀವು ಈ ರೀತಿ ನೀಟಾಗಿ 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ಈ ರೀತಿ 2 ರಿಂದ 3 ನಿಮಿಷ ಇದನ್ನು ಹಚ್ಕೊಂಡು
ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಎರಡರಿಂದ 3 ನಿಮಿಷ ನೀವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಇದನ್ನು ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾನು ನಿಮಗೆ ವಾಶ್ ಮಾಡಿ ರಿಸಲ್ಟ್ನ ತೋರಿಸ್ತೀನಿ. ನೋಡಿ ಇವಾಗ ಎಷ್ಟು ಗ್ಲೋ ಬರುತ್ತೆ ಅಂದರೆ ನಿಮಗೆ 1 ಟೈಮ್ ವಾಶಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು. ಹಾಗೆ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.